ಹಲೋ ಪಣೀಶ್ರೇ, ಎಲ್ಲಿದ್ದೀರಾ? ಮನೇಲಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಹೌದಾ, ಒಂಚೂರು ಅರ್ಜೆಂಟ್ ಇದೆ, ಇಲ್ಲಿ ಶ್ರೀದೇವಿ ಹೋಟ್ಲಿ ಬನ್ನಿ. ಎಂತ ಕೆಲಸ? ಬನ್ನಿ ಮರ್ರೆ, ಹೇಳ್ತೀನಿ. ಎಂತದ್ರಿ? ಬನ್ನಿ ಮರ್ರೆ, ಬೇಗ ಬೇಗ ಬನ್ಸ್ ಖಾಲಿ ಆಗೋದ್ರೊಳಗೆ ನೀವು ಇಲ್ಲಿ ಇರ್ಬೇಕು. ಎಂತ ಹೇಳು? ಏನಪ್ಪ ಗಿರೀಶ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನ್ ಸಿಗ್ತೀರಾ? ಏನು ಮಾಡಿ ಇಲ್ಲ ಆರಾಮ ಕರ್ತಿದ್ದು? ಯಾವ ಕತೆ ನದಿಲಿ ಮುಳುಗಿದ್ದೀರಾ? ಯಾವ್ದು ಸಿಕ್ಕಿಲ್ಲ ಮಾಡಿ ನೋಡೋಣ ಅಂತಿದ್ದೀನಿ. ಆದ್ರೂ ಹಾ, ನೀವು ಬೇಕಾಗಿರೋದೊಂದು ನನ್ನ ಹತ್ರ ಇದೆ. ಹಾ, ಇನ್ನು ಅದೇ ಕೊಟ್ಟೆ ಹಿಡ್ಕೊಂಡು ನೋಡೋಕ್ಕಿಲ್ಲ ನನಗೆ. ಏನಾಯ್ತು? ಇದು ಯಾರೋ ಶಾಸ್ತ್ರಿಗಳು ಬರ್ದಿದಂತೆ, ಬಹಳ ಚೆನ್ನಾಗಿದೆ. ಮತ್ತೊಂದೆರಡು ಪುಟ ಓದ್ದೆ, ನೀವು ಓದಿ, ಉಪಯೋಗಕ್ಕೆ ಬರ್ಬೋದು. ಈ ನಮ್ಮನೆ ಹಳೆದಾಗಿದೆ ಮರೆ, ಮಣ್ಣೆಲ್ಲೇ ನಮ್ಮ ತಾತನ ಕಾಲದ್ದು. ಸರಿ ಸರಿ ಚಪಾತಿ ಹಾಕಿ. ಹೆಸರು ನೋಡಿದ್ರೇನೆ ಒಂದು ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತೆ. ಎಲ್ಲಿರೋದು ಈ ಊರು? ಯಾರಿಗ್ ಗೊತ್ತು, ಬೇಕಾದ್ರೂ ಹುಡ್ಕೊಂಡು ಹೋಗಿ, ಸಿಗ್ಬೋದಿಲ್ಲಾದ್ರು. ಇಲ್ಲೋ ಮಾರೆ, ಪುಸ್ತಕ ಕೊಟ್ಟಿದ್ದು ನೋಡಿದ್ರೆ ಭಾಳ ಹಳೇದು ಅನಿಸುತ್ತೆ. ನೋಡೋಣ, ಸರಿ. ಮುಳುಗದ ಏನು ನೋಡಿ ನಿನಗೆ ಹೇಳ್ತೀನಿ, ಸರಿನಾ? ನಂದೊಂದು ದುಡ್ಡು ಕೊಟ್ಟು ಹೋಗ್ಬಿಡಿ. ಇಲ್ಲದಿದ್ದನ್ನು ಪಡೆಯಲು, ಇರುವುದನ್ನಳಿಸಿಕೊಳ್ಳಲು. ಇಲ್ಲದಿದ್ದನ್ನು ಪಡೆಯಲು, ಇರುವುದನ್ನಳಿಸಿಕೊಳ್ಳಲು. ಅರಿಗಳನ್ನಳಿಸ ಹೋಗಲು, ಅರಿಯದೆ ದಾರಿ ಸಾಗಲು. ಕಾಣಲು ಬಯಸುವ, ಸಿಗದೆ ಇರುವ. ಕಾಣಲು ಬೇಡದೆ ಎದುರಿಗೆ ಇರುವ. ಕಾಣದಿದ್ದರಾಡಂಬರ ಹುನ್ನಾರ. ಸತ್ತ ನಂತರವು ತನ್ನ ತನುವನ್ನು, ತನ್ನ ತನವನ್ನು ಬಿಡದಿರುವ. ಬಿಟ್ಟು ದೇಹವನ್ನು ಬಿಡದೆ ಮನಸ್ಸನ್ನು ಕಟ್ಟಿ ಟೊಂಕವನು ನಗುತ್ತಿರುವ. ಸತ್ತ ನಂತರವು ತನ್ನ ತನುವನ್ನು, ತನ್ನ ತನವನ್ನು ಬಿಡದಿರುವ.
ಬಿಟ್ಟು ದೇಹವನು ಬಿಡದೆ ಮನಸ್ಸನ್ನು ಕಟ್ಟಿ ಟೊಂಕವನು ನಗುತ್ತಿರುವ ಜಟಕ ಬಂಡಿಯ ಜೀವನವು ಮುಂದಿನ ಗುರಿಯಿಲ್ಲದ ಯಾತ್ರೆ ಪ್ರಯಾಣಿಸುತ್ತಲೇ ಇರಬೇಕು ಎದೆ ಹಸಿವು ಮುಗಿಯದ ಪಾತ್ರೆ ಮನದಲ್ಲಿ ನೆನಪಿನ ಚಿತ್ತಾರ ಮರಣ ನಂತರದ ಅವತಾರ ಮನದಲ್ಲಿ ನೆನಪಿನ ಚಿತ್ತಾರ ಮರಣ ನಂತರದ ಅವತಾರ ಬಯಕೆಯ ಆಸೆಯ ಸಾಕಾರ ಪರಿಣಾಮವದು ಬರಿಘೋರ ಕಾಣದಿದ್ದರಾಡಂಬರ ಹುನ್ನಾರ ಕಾಣದಿದ್ದರಾಡಂಬರ ಹುನ್ನಾರ ಕಾಣದಿದ್ದರಾಡಂಬರ ಹುನ್ನಾರ ಕಾಣದಿದ್ದರಾಡಂಬರ ಹುನ್ನಾರ ನಾನು ಬಂದೆ ಬಂದೆ ಅಲ್ಲಿ ಬಂದೆ ಅಲ್ಲಿ ಬಂದೆ ಹೋದಂಡ ನೀವು ಹೌದಾ ನಾನೇ ಕೋದಂಡ ಎಂತ ಇದು ನಾನು ಮನೀಷಾ ಅಂತ ಹಾ ಈ ಅಮೆರಿಕನ್ ಮ್ಯಾಗಝೀನಲ್ಲಿ ನಾವೆಲಿಸ್ಟ್ ಕೆಲಸ ಮಾಡ್ತೀನಿ ಇದೆ ಅಲ್ಲಿ ಬೆರಿಯೂರು ಇದೆಯಲ್ಲ ಹಾ ಇದೆ 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 ಅಲ್ಲಿದೆ ಅಂತ ಒಂದು ಕತೆ ಬರೆಯೋಕ್ಕೆ ಅಂತ ಈ ಊರಿಗೆ ಬಂದಿದ್ದೆ. ಅಲ್ಲೊಬ್ಬ ದಾರಿಲೊಬ್ಬ ಅವನು ಸಿಕ್ಕಿತ್ತ ಮಾರೆ, ಅವನ ಹೆಸರು ಅಂತ ಹೇಳಿದ್ದ ಮರ್ತೋಯ್ತು. ಬಿಡಿ ಬಿಡಿ ಹಾ ಅವನು ನಿನ್ನ ಹೆಸರು ಹೇಳ್ದ. ಇದು ನಮ್ಗೊಂದು ಉಳಿಯೋಕ್ಕೊಂದು ವ್ಯವಸ್ಥೆ ಆಗ್ಬೇಕಿತ್ತು. ಎಲ್ಲಿ ಬೇಕು ಹೇಳಿ ನಾನು ಮಾಡಿಸ್ಕೊಡ್ತೇನೆ ನಾನು ಎಲ್ಲೆಲ್ಲೆಲ್ಲ ಬೇಡ, ಒಂದು ಉಳಿಯೋಕ್ಕೊಂದು ವ್ಯವಸ್ಥೆ ಆದ್ರೆ ಸಾಕು. ನಾನು ಹೇಳ್ತೇನೆ ನಾನು ಹೇಳ್ತೇನೆ. ಸರಿ ಹಾಗಾದ್ರೆ ನಾನು ಒಂದು ಸ್ವಲ್ಪ ದೂರ ಆಗ್ತದೆ. ಹ್ಮ್. ನಂದು ಬಂಡಿ ಬಂಡಿ ಉಂಟು ಬಂಡಿ ಅದ್ರಲ್ಲಿ ಹೋಗುವ. ಸರಿ ಸರಿ ಆಯ್ತು ಆಯ್ತು. ನಾನು ಕರ್ಕೊಂಡು ಹೋಗ್ತೇನೆ. ಸರಿ ಸರಿ ಹೋಗೋಣ ಹಾಗಾದ್ರೆ. ಯಾರ್ದಿಲ್ಲ, ನೀವು ಒಬ್ಬರೇ ಹೋದ್ರೆ ನನಗೆ ಈ ಊರೆಲ್ಲ ಗೊತ್ತಿಲ್ಲ ಮಾರೆ. ನಿಮಗೆ ಆದ್ರೆ ನೀವು ಮಟ್ಟಿ ಸಂದಿಲೆಲ್ಲ ಹೋಗೋರು ನಮ್ಮನ್ನು ಹೀಗೆ ಬಿಟ್ಟು ಹೋದ್ರೆ ಇದು ಇದು ಪಾಚಿ ಪಾಚಿ ಅಂತಾರೆ, ಗೊತ್ತಿಲ್ಲ ನಿಮ್ಗೆ? ಪಾಚಿ ಅಂದ್ರೆ ಏನು? ಅದು ಪಾಚಿ ಅಂದ್ರೆ ಅದೇ ಹಸಿರು ಹಸಿರು ಬಣ್ಣದ ಎಲ್ಲ ಹೆಸರು ಇರ್ತದೆ ಮಾರೆ. ಅದು ಹೇಳ್ತೇನೆ ನಾನು. ಹೆಸರಿಟ್ಟಿದ್ಯಾರು ನಿಮಗೆ? ಅದು 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 ಬಿಡಿ. ನಂದೊಂದು ಕೊಡೆ ಗಾಡಿ ಬಾಕಿ ಆಯ್ತು, ಮತ್ತೆ ಅದೊಂದು ಕೊಡಿ. ಖಂಡಿತ ಖಂಡಿತ. ಇದೇ ಮನೆ, ಇಲ್ಲಿ ಒಳಗೆ ಇರಿ ಆಯ್ತಾ? ನಾನು ಬರ್ತೇನೆ. ನಾನು ಬರುದಿಲ್ಲ ಇಲ್ಲ ಇಲ್ಲ, ನನಗೆ ಬೇರೆ ಕೆಲಸ ಉಂಟು, ತಡ ಆಗ್ತದೆ. ನಾನು ಬರ್ತೇನೆ. ಇದು ಎಂಥದಾದ್ರೂ ಬೇಕಾದ್ರೆ ಒಂದು ಫೋನ್ ಕಾಲ್ ಕೂಡಲೇ ರಬ್ಬ ಇಲ್ಲೇ ಸಿಗ್ನಲ್ ಸಿಗ್ತದೆ. ಅದು ನೆಟ್ವರ್ಕ್ ಇರೋದಿಲ್ಲ, ಆದ್ರೂ ನನಗೆ ಬರ್ತದೆ. ನಾನು ಬರ್ತೇನೆ, ಇರಿ ಇಲ್ಲೇ ಆಯ್ತಾ? ಬರ್ತೇನೆ. ಕೊಡಿ ಮಾಡಿ ಬರ್ತೇನೆ. ನಿಮ್ಮದೊಂದು ಕೊಡೆ ಅಲ್ಲೇ ಉಂಟು, ಅದೊಂದು ತಂದು ಕೊಡಿ ಆಯ್ತಾ? ಬರ್ತೇನೆ. ಉಡುಪತಿ ವದನ ಮಲ್ಲಿಕರದನ ಸುಮನ ವಿಲಸ ಗುಣಸದನ ಸುಂದರಿ ಶ್ರುತಿಲಯ ಕೋವಿದ ಸುಮಧುರವಾಣಿ ಅಭಿಪತಿ ವೇಣಿ ಮಂಜು ಭಾಷಿಣಿ ಲೋಕಮೋಹಿನಿ ವಿಲಾಸಿನಿ ಹಾಸಿನಿ ರಮಣಿ
गानरसभावयुता लक्ष्मीवल्लभवक्षस्थलमणिरिव शोभितकिङ्किणीयुक्ता कलजगन्धिनी जलजमुखी जलचरनेत्रा रम्या ललिता नाट्यमोहिनी नाट्यकामिनी नाट्यराजी सुदेहरिता. ಸುಂದರ ಮೊಗದ ಚೆಲುವೆ ನಾರಾಯಣಿಯು ತನ್ನ ಪ್ರಿಯಕರನಾದ ನಾಗೇಂದ್ರನನ್ನು ಬಹಳ ಪ್ರೀತಿಸುತ್ತಿದ್ದಳು. ಆದರೆ ಯಾಕೋ ಈತನಿಗೆ ಇವಳೆಂದರೆ ಇಷ್ಟವಿರಲಿಲ್ಲ. ಅವಳು ಹಿಂದೆ ಹಿಂದೆ ಬಂದಷ್ಟು ಈತನು ತೊರೆದು ಹೋಗುತ್ತಿದ್ದ. ಈ ವಿಚಾರವನ್ನು ತನ್ನ ಸಖಿಯಲ್ಲಿ ನಾರಾಯಣಿಯು ಹೇಳುವಳು. ಆದರೆ ಅವಳು ಕೂಡ ಅವನನ್ನು ತೊರೆದು ಬಿಡು ಎಂದು ಹೇಳುತ್ತಾಳೆ. ಗಮನವೇ ಕೊಡದ ನಾರಾಯಣಿಯು ಅವನನ್ನೇ ಹಿಂಬಾಲಿಸುತ್ತಾಳೆ. ಇದಾಗಿ ಕೆಲವು ದಿನಗಳ ನಂತರ ನಾರಾಯಣಿಯು ಮೃತಳಾದಳು ಅಥವಾ ಕಣ್ಮರೆಯಾದಳು. ಸತ್ಯವಾಗಿ ಏನು ನಡೆಯಿತು ಇಲ್ಲಿವರೆಗೂ ತಿಳಿದು ಬಂದಿಲ್ಲ. ಸರ್ ನಮಸ್ತೆ. ನಮಸ್ತೆ. ಸರ್ ನನ್ನ ಹೆಸರು ಪಣೀಶಾ ಅಂತ. ನಾನು ನಿಮಗೆ ಮೊನ್ನೆ ಹಾಂ, ಫೋನ್ ಹೌದು. ಮಾಡಿದ್ದೆ. ಕೂತ್ಕೊಳ್ಳಿ. ಏನು ಹೇಳಿ? ನಾನೊಂದು ಅಮೇರಿಕನ್ ಮ್ಯಾಗ್ಝಿನಲ್ಲಿ ನೋವೆಲಿಸ್ಟಾಗಿ ಕೆಲಸ ಮಾಡ್ತೀನಿ. ಓಕೆ. ಹೀಗೆ ಕೆಲವೊಂದಷ್ಟು ಊರುಗಳಿಗೆ ಹೋಗಿ ಅಲ್ಲಾದಂಥ ಘಟನೆಗಳನ್ನು ಆದಷ್ಟು ಬರಿತೀನಿ. ಹಾಗೆ ಇಲ್ಲೊಂದು ಹತ್ತಿರದಲ್ಲಿ ಪೆರಿಯಾರ್ ಅಂತ ಊರಿದೆಯಲ್ಲ, ಆ ಊರಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದಿದ್ದೆ. ಅದನ್ನೇ ಹುಡ್ಕೊಂಡು ಬಂದಾಗ ಹೀಗೆ ಅವಳಿಗೆ ಅಲ್ಲಿರೋ ಯಾವುದೋ ಒಂದು ಹುಡುಗಿ ನಾರಾಯಣಿ ಅಂತ ಹೇಳೋಳಿಗೆ ಏನೋ ಆಗಿತ್ತು, ಅವಳಿಂದಾಗಿ ಸುಮಾರು ತೊಂದರೆಗಳಾಗಿದೆ ಅಂತ ಕೇಳ್ಪಟ್ಟೆ. ಹಾಗೆ ಇದೇ ವಿಚಾರವಾಗಿ ಸುಮಾರಷ್ಟು ಕಡೆ ಹುಡ್ಕೊಂಡು ಬಂದಾಗ ನಿಮಗೆ ಏನೋ ಈ ವಿಚಾರವಾಗಿ ಸುಮಾರು ಗೊತ್ತಿರಬಹುದು ಅಂತ ಒಬ್ಬರು ಹೇಳಿದ್ರು. ಹಾಗಾಗಿ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಯಾರಾದರೂ ಅವಳನ್ನು ನೋಡಿ ಹೆದರ್ಕೊಂಡು ಆ ಒಂದು ಹೆಲ್ತ್ ಇಶ್ಯೂಸಿಂದ ನಿಮ್ಮ ಹತ್ರ ಬಂದವರು ಯಾರು ಇದ್ದಾರಾ? ನಿಮಗೆ ಗೊತ್ತಿರ್ಬೋದೇ? ಏನು ಸಿಕ್ಕಿದೆ ನಿಮ್ಗಲ್ಲಿ? ಏನು ಇನ್ಫಾರ್ಮೇಷನ್ನು? ಇದೊಂದಷ್ಟು ಇನ್ಫಾರ್ಮೇಷನ್ಗಳು ಸಿಕ್ಕಿದೆ. ಸರಿ. ಇದು 1986ನೇ ಇಸ್ವಿಯಲ್ಲಿ ಒಬ್ಬ ತೀರಿ ಹೋದ ವ್ಯಕ್ತಿಯ ರಿಪೋರ್ಟು. ಸಡನ್ನಾಗಿ ಏನೋ ನೋಡಿ ಅದರಿಂದ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋದು. ಊರವರೆಲ್ಲ ಸುಮಾರು ರೀತಿ ಇದೇ ರೀತಿಯಲ್ಲಿ ಹೇಳ್ತಾರೆ. ಯಾರೋ ನಾರಾಯಣಿ ಅನ್ನೋಳು ನೋಡಿ ತುಂಬ ಹೆದರಿಕೆಯಾಗಿ ತೀರಿ ಹೋಗಿದ್ದಾರೆ ಅಂಥೇಳಿ. ಇದನ್ನು ನಾವು ಮೆಡಿಕಲಿ ಹೇಳೋದಾದರೆ ಇದು ಒಂದು ಸಡನ್ ಹಾರ್ಟ್ ಅಟ್ಯಾಕ್ ಅಂತಾನೆ. ಸ್ಪಾಟಲ್ಲಾದಂತಹ ಈಗ ನನಗೆ ಸಿಕ್ಕಿರೋ ರಿಪೋರ್ಟು ಇದೊಂದೇ. ಇದೇ ಥರದಲ್ಲಿ ನಾರಾಯಣಿಯನ್ನು ನೋಡಿ ಹೆದರಿಕೆಯಾಗಿ ಇದೇ ಥರದಲ್ಲಿ ಸ್ಪಾಟ್ ಡೆತ್ ಆದಂತಹ ಬೇರೆ ಯಾವುದಾದ್ರು ಘಟನೆಗಳು ನಿಮಗೆ ಕಂಡು ಬಂದಿದೆಯಾ ನೀವಲ್ಲಿದ್ದಂಥ ಟೈಮಲ್ಲಿ? ಆ ಊರಿಗೆ ಇದ್ದಿದ್ದು ನನ್ನೊಂದೇ ಕ್ಲಿನಿಕ್ಕು. ಆ ಟೈಮಲ್ಲಿ ನಾರಾಯಣಿ ಎಂಬ ಅವರು ಇದ್ದಾರಲ್ಲ, ಅವರು ಕಾಣಿಸ್ಕೊಂಡಂಗೆ ಈ ವಿಚಾರವಾಗಿ ಬಂದಿದ್ದು ಅದೊಂದೇ. ಆದರೆ ಬೇರೆ ಕೇಸ್ಗಳು ನನಗೆ ಆ ರೀತಿಯಾಗಿ ತಿಳಿದಿಲ್ಲ. ಸರಿ, ಹಾಗಾದರೆ ತುಂಬ ಧನ್ಯವಾದ. ಇನ್ನು ಮುಂದೇನಾದರೂ ಈ ವಿಚಾರವಾಗಿ ನನಗೇನಾದ್ರು ವಿಷಯ ಬೇಕಾಗಬೇಕು ಅಂತಾದರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ದಯವಿಟ್ಟು. ಖಂಡಿತ. ಸರಿ, ಆಯಿತು. ಆ ರೀತಿಯಾಗಿ ಎಂತಾರು ಬಂದರೆ ಸರಿ, ಆಯ್ತಾಯ್ತು. ಬರ್ತೀನಿ. The person named Koraga has died and the death is considered to be a sudden heart attack. ಅರೆ, ಇದು ನಾರಾಯಣಿ ಮೆಡಿಕಲ್ ರಿಪೋರ್ಟ್ ಸೈನ್ಡ್ ಬೈ ಡಾಕ್ಟರ್ ರಘುವೀರ್. ಅಂದರೆ ನಾರಾಯಣಿ ಬಗ್ಗೆ ಆ ಡಾಕ್ಟ್ರಿಗೆ ಮುಂಚೆನೇ ಗೊತ್ತು. ಯಾಕೆ ಹೇಳಲಿಲ್ಲ ನನ್ನ ಹತ್ರ?
ಹಾಂ ಪಣೀಶ್ ಅವರೇ ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಹಾಂ ಹೇಳಿ. ಸ್ವಲ್ಪ ಮುಖ್ಯವಾಗಿ ಮಾತಾಡಬೇಕು. ಹಾಂ ಹೇಳಿ. ಹಾಗಾದ್ರೆ ಬನ್ನಿ. ಹೇಳಿ, ಏನಾಯ್ತು? ನಾ ಮುಂಚೆ 2 ದಿನದ ಮುಂಚೆ ನಿಮ್ಮ ಹತ್ರ ಬಂದು ನಾರಾಯಣಿ ಅಂತ ಹೇಳೋರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಿದ್ರೆ ಹೇಳಿ ಅಂತ ಹೇಳಿದ್ದೆ. ಹೌದು. ನಾನು ಹೀಗೆ ಹುಡ್ಕೊಂಡು ಹೋದಾಗೆ ನೀವು ಹೇಳಿದ ಪ್ರಕಾರ ನನಗೇನು ಈ ವಿಚಾರವಾಗಿ ಇನ್ನೇನು ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ. ಹೌದು. ನನಗೆ ನಿಮ್ಮ ವಿಚಾರವಾಗಿ ಬೇರೆ ಒಂದಷ್ಟು ವಿಚಾರಗಳು ಬಂದಿದೆ, ಇನ್ಫಾರ್ಮೇಶನ್ಗಳು ಸಿಕ್ಕಿದೆ. ಏನು ಇನ್ಫಾರ್ಮೇಷನ್ನು? ಈ ಹಿಂದೆ ನೀವು ಕ್ಲಿನಿಕಲ್ಲಿ ಕೆಲಸ ಮಾಡ್ತಿರುವಾಗ ಇದೇ ನಾರಾಯಣಿ ಅಂತ ಹೇಳುವವಳು ನಿಮ್ಮ ಕ್ಲಿನಿಕ್ಕಿಗೆ 2 ಸರ್ತಿ ಬಂದಿದ್ದಾಳೆ. ಹೌದಾ? ಏನಿಲ್ವಲ್ಲ. ಏನು ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ? ದಯವಿಟ್ಟು ಇರೋ ಸತ್ಯನಿದ್ದಂಗೆ ಹೇಳಿ. ಹೌದು ಪಣೀಶ್ ಅವರೇ, ನೀವು ಹೇಳ್ದಂಗೆ ಅವಳು ಈ ಹಿಂದೆ 1-2 ಸರಿ ಬಂದಿದ್ಲು. ಮೊದಲನೇ ಸರಿ ಬಂದಾಗ ಅವಳಿಗೆ ಹುಷಾರಿರಲಿಲ್ಲ, ಮಾತ್ರೆ ಕೊಟ್ಟು ಕಳಿಸ್ದೆ. ನಾನು ಮನೋವೈದ್ಯನೂ ಆಗಿದ್ದರಿಂದ ಅವಳ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಹೇಳ್ಕೊಂಡ್ಳು ನನಗೆ. ಅದಕ್ಕೆ ತಕ್ಕಂತೆ ನಾನು ಕೆಲವೊಂದು ಪರಿಹಾರ ಹೇಳಿ ಅವಳು ಕಳಿಸ್ದೆ. ಆದರೆ ಅದಾದಮೇಲೆ ಸ್ವಲ್ಪ ಟೈಮ್ ನಂತರ ನಾನು ಅವಳನ್ನು ಹುಡುಕಿದೆ 1-2-3 ಸರಿ. ಆದರೆ ನಂಗೆ ಅವಳೆಲ್ಲೂ ಸಿಕ್ಕಲಿಲ್ಲ. ನೀವು ಹೇಳ್ದಂಗೆ ಆ ಥರ ಕೇಸ್ ಬಂತು ನಾರಾಯಣಿ ಅವಳ ಬಗ್ಗೆ. ಆದರೆ ಅದನ್ನು ನಾನು ಹೆಂಗೆ ತಗೊಳ್ಳಿ ಅಂತ ನಂಗೆ ಗೊತ್ತಾಗಲಿಲ್ಲ. ಅವಳು ಸತ್ತಿದ್ದಾಳ ಬತ್ತಿದ್ದಾಳ ಅನ್ನೋದು ನಂಗೆ ತಿಳಿದಿಲ್ಲ. ಊರಿನವ್ರು ಹೇಳೋ ಪ್ರಕಾರ ಅವಳು ಎಲ್ರಿಗೂ ಕಾಣಿಸ್ತಾ ಇದ್ದಾಳೆ. ಆದರೆ ನಾನು ನನ್ನ ರಿಪೋರ್ಟ್ ನಂಬಲ ಏನಂತ ನಂಗೆ ತಿಳಿತಾ ಇಲ್ಲ. ಅದಕ್ಕೆ ನಾನು ಅದನ್ನು ಅಲ್ಲೇ ಬಿಟ್ಟುಬಿಟ್ಟೆ. ನೋಡಿ ಸರ್, ನಾನು ಆ ಪೆರಿಯಾರ್ ಅಂತ ಹೇಳೋ ಊರಲ್ಲಿ ಏನೇನು ನಡೀತು ಅಂತ ಹೇಳೋ ಘಟನೆಯನ್ನು ಬರೆಯೋಕ್ಕೆ ಬಂದಿದ್ದಷ್ಟೇ. ನನಗೆ ನಿಮ್ಮಿಂದ ಬೇಕಾಗಿರುವಂಥದ್ದು ಸತ್ಯ ಮಾತ್ರ. ನಾನು ಬರೆಯೋದಾದರೆ ಸತ್ಯವನ್ನೇ ಬರೀಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಈ ವಿಚಾರವಾಗಿ ಏನೇ ಇದ್ದರೂ ಮುಕ್ತವಾಗಿ ಹೇಳಿ ನನ್ನ ಹತ್ರ. ನೋಡಿ ಪಣೀಶ್ ಅವರೇ, ಇದ್ರ ಬಗ್ಗೆ ಇನ್ನೇನು ನನಗೆ ಹೇಳೋಕ್ಕಿಲ್ಲ. ಒಂದು ಮಾತನ್ನು ಹೇಳಿ ಇಷ್ಟಪಡ್ತೀನಿ. ಆದರೆ ಈ ವಿಚಾರವಾಗಿ ನೀವು ಅವಳ ಹಿಂದೆ ಹೋಗೋದನ್ನ ಬಿಟ್ಟುಬಿಡಿ. ಹೀಗೆ ಅದರಿಂದ ನಿಮಗೆ ತೊಂದರೆ ಹೆಚ್ಚಾಗುತ್ತೆ ಬಿಟ್ಟರೆ ಬೇರೆ ಏನಲ್ಲ. ಈ ಕೊರಗನ್ ಸಾವಿಗೂ ನಾರಾಯಣಿ ರಿಪೋರ್ಟ್ಗೂ ಏನು ಹೊಂದಾಣಿಕೆನೇ ಆಗ್ತಾ ಇಲ್ವಲ್ಲ? ಯಾಕೆ ಇಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ? ಯಾರು ಯಾರು ನಾರಾಯಣಿ ನಾರಾಯಣಿ ಅಯ್ಯೋ, ಎಲ್ಲೋದ್ರು? ಓ ಕೋದಂಡ, ಓ ಕೋದಂಡ, ಇಲ್ಲಿ ಇಲ್ಲಿ ಈಚೆ 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 ಈಚೆ. ಸಾಕಾರು ನೀವಲ್ಲ, ನಾನು ನೀವು ಸಾವುಕಾರರು. ಮತ್ತೆ ಆರಾಮ? ಆರಾಮ ಆರಾಮ. ಹಾಂ, ಅದೇನಂತ ಕಾಣದೇ ಇಲ್ಲ ಮರ ನೀವು. ಅದೇ ಕೆಲಸದ ಮೇಲೆ ಬಂದಿದ್ನಲ್ಲ ಮೇಲೆ, ಹಾಗಾಗಿ ಬರಲಿಲ್ಲ ಹೊರಗಡೆಗೆ. ಇದು ಕೋದಂಡವರೇ, ಒಂದು ಸಮಸ್ಯೆ ಆಗಿದೆ. ಅದಕ್ಕೆ ಅರ್ಜೆಂಟ್ ಪರಿಹಾರ ಬೇಕಿತ್ತು. ಎಂಥ ಸಮಸ್ಯೆ? ಅಲ್ಲಲ್ಲ, ಸಮಸ್ಯೆನ ನಿಮಗೆ ಮತ್ತೆ ಹೇಳ್ತೀನಿ ಪುರುಷೋತ್ತಲ್ಲಿದ್ದ. ನನಗೀಗ ಇಲ್ಲಿ ಹತ್ತಿರದಲ್ಲಿ ಯಾರು ಜೋಯಿಸರಿದ್ದೆ, ನೀವು ತಕ್ಷಣ ನನಗೆ ಅವರು ಎಲ್ಲಿರ್ತಾರೆ ಅಂತ ನೀವು ನನಗೆ ಹೇಳಿದರೆ ನಾನು ಈಗಲೇ ಹೋಗ್ತೀನಿ. ಸಮಸ್ಯೆ ಸ್ವಲ್ಪ ದೊಡ್ಡದೇ ಇದೆ, ಹಾಗಾಗಿ ಆದಷ್ಟು ಬೇಗ ನೀವು ನನಗೆ ಅಡ್ರೆಸ್ ಹೇಳಿಬಿಟ್ರೆ ನಾನು ಹೋಗ್ತೀನಿ. ಹೇಳ್ಬೋದಾ? ಎಂತ ಇಲ್ಲ, ಇಲ್ಲೇ ಹೋದ್ರೆ ಆಯ್ತಷ್ಟೇ. ಇಲ್ಲೇ ಹೋದ್ರೆ ಒಂದು ದೊಡ್ಡ ಮನೆ ಸಿಗ್ತದೆ. ಇಲ್ಲೇ ಒಂದು ದೊಡ್ಡ ಮನೆ, ಅದು ಮೇಲೆ ಹತ್ತಿ ಹೋಗಬೇಕು. ಅಲ್ಲಿ ಹೋದ್ರೂ ಮುಗೀತು. ಇಲ್ಲೇ 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 ಒಳಗೆ ಹೋದ್ರೆ ಮುಗೀತು. ಹೋಗಿ ಅಲ್ಲೇ. ಹಾಂ, ಸರಿ ಸರಿ, ಹಾಗೆ ನಾನು ಹೋಗಿ ಬರ್ತೇನೆ. ಸರಿ, ಸರಿ. ರಾತ್ರಿ ಸಿಗ್ತೀರಲ್ಲ? ಮತ್ತೆ ಹೇಳ್ತೀರಲ್ಲ? ಹಾಂ, ಅದು ನಾನು ಮತ್ತೆ ಹೇಳ್ತೇನೆ. ಆಯ್ತು. ಸರಿ ಸರಿ, ಬರ್ತೇನೆ. ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿ.
ಪಾರ್ಟಿ ಎಲ್ಲ ಕೇಳ್ತದೆ ಮಾರೆ, ದುಡ್ಡೊಂದು ಕಾಸು ಕೊಡುದಿಲ್ಲ. ಛೇ. ಸರ್ ನಮಸ್ತೆ. ಬನ್ನಿ. ಸರ್ ನಾನು ಪಣೀಶಾ ಅಂತ, ಅಮೆರಿಕನ್ ಮ್ಯಾಗ್ಝಿನಲ್ಲಿ ನೋವೆಲಿಸ್ಟ್ ಕೆಲಸ. ಏನಾಗಬೇಕು? ಅದು ನಾರಾಯಣಿ ಅಂತ ಹೇಳೋಳ ವಿಚಾರವಾಗಿ ಈ ಊರಲ್ಲಿ ಪೆರಿಯೂರು ಅಂತ ಹೇಳೋ ಊರಲ್ಲಿ ಒಂದಷ್ಟು ಹುಡುಕಾಟಗಳನ್ನು ಮಾಡ್ತಾ ಇದ್ದೆ. ಅವಳು ಈಗ ಸುಮಾರಷ್ಟು ಸರ್ತಿ ನನಗೆ ಕಾಣಿಸ್ತಾ ಇದ್ದಾಳೆ. ಅವಳು ನನಗದು ಸ್ವಲ್ಪ ಭಯ ಆಗುವಂಥ ಇದು ನನ್ನ ಭ್ರಮೇನ ಅಥವಾ ನಿಜವಾಗ್ಲೂ ಅವಳು ನನಗೆ ನನ್ನ ಕಣ್ಣೆದುರು ಬರ್ತಿದ್ದಾಳ ಏನು ಅಂತ ಹೇಳಿ ಗೊತ್ತಾಗ್ತಿಲ್ಲ. ದಯವಿಟ್ಟು ನನ್ನ ದಾರಿ ತೋರಿಸ್ಕೊಡ್ಬೇಕು. ಕೊಡ್ತೇನೆ. ನೀನು ಯಾರು ಹಿಂದೆ ಹೋಗ್ತಾ ಇದೆಯೋ ಅದು ಒಂದು ಮುಕ್ತಿ ಸಿಗದೆ ಇರೋ ಆತ್ಮ. ಅದಕ್ಕೆ ಮುಕ್ತಿ ಬೇಕು ಅಂತ ಪದೇ ಪದೇ ನಿನಗೆ ಕಾಡ್ತಾ ಇದೆ. ಅದರಿಂದ ನಿನಗೆ ಭಯ ಉಂಟು ಆಗ್ತಾ ಇದೆ. ನಿನಗೂ ಆತ್ಮ ಜೊತೆ ಏನು ಸಂಬಂಧ ಇಲ್ಲ. ಅದಕ್ಕೆ ನೀನ್ ಇದನ್ನ ಇವಾಗ ಇಲ್ಲೇ ನಿಲ್ಲಿಸ್ಬೇಕು. ಇದು ದೇವರ ಆಜ್ಞೆ. ಸಮಸ್ಯೆ ಎಂತ? ಸಮಸ್ಯೆ ನಾನು ಹೇಳಿದ್ನಲ್ಲ ನಿಮಗೆ, ನಾನೊಬ್ಬ ಅಮೆರಿಕನ್ ಮ್ಯಾಗಝಿನಲ್ಲಿ ನಾವೆಲಿಸ್ಟ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ. ಇದೇ ಪೆರಿಯೂರಲ್ಲಿ ನಾರಾಯಣಿ ಅಂತ ಹೇಳುವಳ ಬಗ್ಗೆ ವಿಚಾರಿಸ್ಕೊಂಡು ಬಂದವನಾಗಿತ್ತು ನಾನು. ನನ್ನ ಫ್ರೆಂಡ್ ಒಬ್ಬ ನಾರಾಯಣಿ ಎಂ ಅಂತ ಹೇಳೋ ಪುಸ್ತಕ ಕೊಟ್ಟಿದ್ದು. ಅದನ್ನು ಓದಿ ನಾನಿಲ್ಲಿ ಹುಡ್ಕೊಂಡು ಬಂದಿದ್ದೆ. ನಾನು ಎಷ್ಟು ಜಾಸ್ತಿ ಹುಡುಕೋಕ್ ಶುರು ಮಾಡ್ತೀನೋ ಅಷ್ಟೇ ನನಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಜೋಯಿಸ್ರು ಯಾರು ಇದಾರ ಅಂತ ನಿಮ್ಮ ಹತ್ರ ಕೇಳಿದ್ ನಾನು. ಇದ್ರ ಬಗ್ಗೆ ನಿಮ್ಗೆ ಏನಾರು ಗೊತ್ತಾ? ನನಗೆ ಗೊತ್ತುಂಟು, ಆದ್ರೆ ಊರಿದ್ದು ಜನ ಉಂಟಲ್ಲ ಸರಿ ಇಲ್ಲ ಮರ್ರಿ. ಇದು ಎಂತ ಆದದ್ದು ಗೊತ್ತಾ? ಇದು ಬಹಳ ಹಿಂದೆ ಆದದ್ದು. ಅವಳೊಬ್ಳು ಹುಡುಗಿ, ಆ ನಾರಾಯಣಿ ಅಂತ, ಅವಳು ಬಾರಿ ಎಲ್ಲ ಅವಳು ಎಲ್ಲ ಕಡೆ ಹೋಗಿ ಪ್ರೋಗ್ರಾಮ್ ಅದು ಇದೆಲ್ಲ ಕೊಡ್ತಾ ಇದ್ವಿ. ಅವಳಿಗೆ ಎಂತ ಮಾಡಿದ್ ಮಾರ್ರಿ, ಛೇ, ಅವನೊಬ್ಬ ದರಿದ್ರದವನಿದ್ದ, ಅವನೊಂದಿಗೆ ಬಾರಿ ಇದಲ್ಲ ಪ್ರೇಮ ಹೋಗಿ. ಆಮೇಲೆ ಅವನು ಬೇಡ ಬೇಡ ಅಂತಿದ್ದ, ಇವಳು ಬೇಕು ನೀನೇ ಅಂತ ಹೇಳಿ ಅವನ ಹಿಂದೆ ಹೋದದ್ದೆ. ಕೊನೆಗೆ ಎಂತ ಆದದಂದ್ರೆ ಅವನ ಜೊತೆ ಇನ್ನಿಬ್ರಿದ್ರು. ಒಬ್ಬ ವೈದ್ಯ, ಇನ್ನೊಬ್ಬ ಎಂತದೋ ಇದ್ದ ಮಾರ್ರೆ, ಅವನೆಂತ ಅಂತ ಗೊತ್ತಿಲ್ಲ ಆಯ್ತಾ. ಅವರು 3 ಜನ ಸೇರಿ ಮೇಲೆ ಒಂದು ದೊಡ್ಡ ಕಾಡು ಉಂಟು, ಅಲ್ಲಿ ಒಂದು ಒಂಟಿ ಗೂಡು ಉಂಟು. ಅಲ್ಲಿ ಅದರ ಅಡಿಗೆ ಎಂತದು ನಿಧಿ ಇತ್ತಂತೆ, ನಿಧಿ. ಈಗ ಅದೆಲ್ಲ ಇಲ್ಲ, ಈಗ ಅದನ್ನ ತೆಗಿಯೋದಂತೆ ಇವರು. ಅದನ್ನ ತೆಗಿಯೋಕೆ ಇವಳೆಂತ ಮಾಡಿದಂದ್ರೆ, ನೀನು ಬೇಕಂತ ಹೋದದ್ದಲ್ಲ ಅವನಿಂದೆ ಹೋಗಿ ಇವನ್ ನೋಡ್ತಾನೆ. ಇವನೊಬ್ಬ ವೇಷ ಎಲ್ಲ ಹಾಕಿಕೊಂಡು ಮತ್ತೆ ಅವರಿಬ್ರು ನಿಧಿ ತೆಗೆದಿದ್ದು. ಹೋಗಿ ಇವಳು ಬಂದು ನೋಡಿದ್ದು, ಅವರಿಬ್ರು ಪೆಡ್ಚವರೇ, ಇವನೊಬ್ಬನೇ. ಅವಳು ಎಂತ ಮಾಡಿದಂದ್ರೆ ಅವಳನ್ನು ಕೊಚ್ಚಿ ಸಾಯಿಸಿದ್ದೀವ. ಅದೇ ಈಗ ಅಲ್ಲೆಲ್ಲ ಓಡಾಡೋರಿಗೆ ಎದುರಿಸುದಂತೆ, ಜನ ಮಾತಾಡ್ಕೊಳ್ತಾರೆ. ಅವ ಎದುರಿಸುದು ಅಂತ ವೇಷ ಕಟ್ಟಿಕೊಂಡು. ಇನ್ನುಳಿದ ಜನ ಹುಡುಗಿ ಎದುರಿಸುದು ಅನ್ನೋದು ಎಂತ ಗೊತ್ತಿಲ್ಲ ಮರ್ರಿ. ನಾನ್ ಹೇಳುದು ಎಂತ ಗೊತ್ತಾ, ಇದು ಬಿಟ್ಟು ಬೇಡ, ಇದು ಸರಿ ಇಲ್ಲ. ಇನ್ನೊಬ್ಬ ಯಾರೋ ಇದಾನೆ ಅಂತ ಹೇಳಿದ್ರಲ್ಲ, ಅವನ ಬಗ್ಗೆ ಏನಾದ್ರು ವಿಚಾರ ಗೊತ್ತಾದ್ರೆ ನಂಗೆ ಆದಷ್ಟು ಬೇಗ ತಿಳಿಸಿ, ಆಯ್ತಾ? ಆಯ್ತಾಯ್ತು, ನಾನು ಪ್ರಯತ್ನ ಮಾಡ್ತೇನೆ. ಇದು ನಂಗೆ ನಾನು ನಿಮಗೆ ವ್ಯವಸ್ಥೆ ಮಾಡ್ತೇನೆ. ಸಂಜೆ ರಾತ್ರಿ ಊಟಕ್ಕೆ ಮನೆಗೆ ಬನ್ನಿ. ಖಂಡಿತ ಸರಿ ಬರ್ತೇನೆ. ಆಯ್ತಾಯ್ತು.
ಜೀವನದ ಹಾದಿಯಲ್ಲಿ ಬಂದು ಹೋಗುವಂತಹ ತೃಣಮಾತ್ರದ ಮನುಷ್ಯನ ಬದುಕಲ್ಲಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದ ಕನಸಿರುತ್ತದೆ. ಅಂತೆಯೇ ನಾನು ಕಂಡಂತಹ ಪೆರಿಯಾರಿನ ನಾರಾಯಣಿಯು ತನ್ನ ಪ್ರಿಯಕರ ನಾಗೇಂದ್ರನೊಂದಿಗೆ ಬಾಳ ಅಂತ್ಯದವರೆಗೂ ಜೀವಿಸಲು ಬಹಳಷ್ಟು ಕನಸು ಕಂಡಿದ್ದಳು. ಕೊನೆಗೆ ಅವಳ ಎಲ್ಲ ಕನಸುಗಳು ನಾಗೇಂದ್ರನಿಂದಲೇ ಅವಳೊಂದಿಗೆ ಮಣ್ಣಾಯಿತು. ಕಥೆಯು ಕೊನೆಗಾಣದೆಯೇ ಉಳಿದು ಹೋಯಿತು. ಆ ಥರ ಕೇಸ್ಗಳು ಬಂದಿದ್ದು ನಾನು ನೋಡ್ದಂಗೆ ಒಂದೇ ಕೇಸ್. ಅಲ್ಲೆಲ್ಲ ಓಡಾದವರಿಗೆ ಎದುರಿಸುದಂತೆ ಜನ ಮಾತಾಡ್ಕೊಳ್ತಾರೆ, ಅದೇ ಅವನು ಎದುರಿಸೋದು ಅಂತ ವೇಷ ಕಟ್ಟಿಕೊಂಡು. ನಾನು ಹೇಳೋದು ಎಂತ ಗೊತ್ತಾ, ಇದು ಬಿಟ್ಟು ಬಿಡಿ, ಬೇಡ, ಇದು ಸರಿ ಇಲ್ಲ. ಡಾಕ್ಟರ್ ರಿಪೋರ್ಟ್ ಪ್ರಕಾರ ಕೊರಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿತ್ತು. ಆದರೆ ಜನರು ಹೇಳೋದು ಕೊರಗನ್ ಸಾಯಿಸಿ ನಾರಾಯಣಿ. ಸೊ ಅಕಾರ್ಡಿಂಗ್ ಟು ಪೀಪಲ್, ನಾರಾಯಣಿ ಇಸ್ ದ ವಿಕ್ಟಿಮ್. ಆದರೆ ಕೋದಂಡ ಹೇಳಿರೋ ಪ್ರಕಾರ ಆ ಜಾಗದಲ್ಲಿ ಸತ್ತಿರೋ ಕೊರಗಂಗೆ ಯಾಕೆ ನಾಗೇಂದ್ರನೇ ವೇಷ ಕಟ್ಟಿಕೊಂಡು ಬೇರೆಯವ್ರಿಗೆ ಹೆದರಿಸಿರಬಾರ್ದು? ಎಸ್, ಪರ್ಫೆಕ್ಟ್. ಹಾಗಾದರೆ ಕೋದಂಡ ಹೇಳಿದ್ದೆ ನಿಜ. ಅವನ ಪ್ರಕಾರ ಹೋದರೆ ಕೊರಗ ಸತ್ತಿದ್ದು ನಾಗೇಂದ್ರನಿಂದ. ಯಾಕಂದರೆ ಕೋದಂಡ ಈ ವಿಚಾರ ಮುಂಚೆನೇ ಹೇಳಿದ್ದ. ಮೇಲೆ ಒಂದು ದೊಡ್ಡ ಕಾಡುಂಟು, ಅಲ್ಲಿ ಒಂದು ಒಂಟಿಗೂಡು ಉಂಟು. ಅಲ್ಲಿ ಅದರ ಅಡಿಗೆ ಎಂಥದ್ದು ನಿಧಿ ಇತ್ತಂತೆ, ನಿಧಿ. ಈಗ ಅದೆಲ್ಲ ಇಲ್ಲ. ಈಗ ಅದನ್ನ ತೆಗೆಯೋದಂತೆ ಇವರು. ಅದನ್ನ ತೆಗಿಯೋಕೆ ಇವಳೆಂತ ಮಾಡಿದಂದ್ರೆ, ನೀನು ಬೇಕಂತ ಹೋದದ್ದಲ್ಲ ಅವನಿಂದೆ, ಹೋಗಿ ಇವನ್ ನೋಡ್ತಾನೆ. ಇವನೊಬ್ಬ ವೇಷ ಎಲ್ಲ ಹಾಕಿಕೊಂಡು ಮತ್ತೆ ಅವರಿಬ್ರು ನಿಧಿ ತೆಗೆದಿದ್ದು. ಇವಳು ಬಂದು ನೋಡಿದ್ದು, ಅವರಿಬ್ರು ಬಿಡ್ತವರೇ, ಇವನೊಬ್ಬನೇ. ಅವಳು ಎಂತ ಮಾಡಿದಂದ್ರೆ ಅವಳನ್ನು ಕೊಚ್ಚಿ ಸಾಯಿಸಿದ್ವ. ಹಲೋ, ನಮಸ್ತೆ ಸರ್. ನಮಸ್ತೆ. ನೀವು ಫೇಮಸ್ ಬ್ಲಾಗರ್ ಮಿಸ್ಟರ್ ಸಂಚಾರಿ ಅವರಲ್ವಾ? ಹೌದು, ಏನಾಗಬೇಕಾಗಿತ್ತು? ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಾಗಿತ್ತು, ನಮ್ಮ ಸ್ನೇಹಿತನ ಬಗ್ಗೆ. ಓ, ನೀವೆಲ್ಲಿ ಅವರು? ನಾನು ಸಾಗರದ ಹತ್ರ ಒಂದು ಹಳ್ಳಿ ನಂದು. ಓ, ಆದರೆ ಈಗ ಬೆಂಗಳೂರಲ್ಲಿದ್ದೀನಿ. ನೀವು ಬೆಂಗಳೂರಲ್ಲಿದ್ದೀರಾ ಅಂತ ಕೇಳ್ಪಟ್ಟೆ, ಸಿಗ್ಬೋದಾ ಒಂದ್ಸಲ? ಸರಿ, ಬನ್ನಿ, ಅವಶ್ಯವಾಗಿ ಬನ್ನಿ. ನಾನೀಗ BT ಪಾರ್ಕಲ್ಲಿ ಇದ್ದೀನಿ. ಹೌದಾ? ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಬರ್ತೀನಿ ಸರ್. ಸರಿ, ಬನ್ನಿ. ನಮಸ್ತೆ ಸರ್, ನೀವೇ ಅಲ್ವಾ ಮಿಸ್ಟರ್ ಸಂಚಾರಿ ಅವರು? ಹೌದು. ಕಾಲ್ ಮಾಡಿ. ನಾನೇ ಫೋನ್ ಮಾಡಿ. ಏನಾಗಬೇಕಾಗಿ? ಬನ್ನಿ, ಕೂತ್ಕೊಳ್ಳಿ. ಏನೋ ಮಾತಾಡ್ಬೇಕಂತ ಹೇಳಿದ್ರಿ? ಈಗ ಒಂದು ಸ್ವಲ್ಪ ವರ್ಷದ ಹಿಂದೆ ನನ್ನ ಸ್ನೇಹಿತ ಒಬ್ಬ ಕಾಣೆ ಆದ. ಅವನು ಇದೇ ಊರಿಗೆ ನಾರಾಯಣಿ ಅನ್ನೋ ಒಂದು ಪುಸ್ತಕ ಹಿಡ್ಕೊಂಬಂದ. ಅದ್ರ ಮೂಲ ಹುಡುಕ್ತಾ ಅವನು ಎಲ್ಲಿ ಹೋದ ನನಗೂ ಗೊತ್ತಾಗಿಲ್ಲ. ಪಣೀಶ್ ಅವ್ರ ಬಗ್ಗೆ ಹೇಳ್ತಾ ಇರೋದಾ? ಹೌದು, ಪಣೀಶ್ ಅಂತ ಅವನ ಹೆಸರು. ನಾನು ಕೂಡ ನಾರಾಯಣಿ ಅನ್ನುವಂತಹ ಪುಸ್ತಕ ಓದಿ ಇಲ್ಲಿಗೆ ಬಂದಿದ್ದು. ಆದರೆ ಪಣೀಶ್ ಅವ್ರು ಬರೆದಿರುವಂತಹ ಒಂದು ಡೈರಿ ಸಿಕ್ಕಿದೆ ನನ್ನ ಹತ್ರ. ಇಲ್ಲಿ ನೋಡಿ, ಇದರಲ್ಲಿ ಕೆಲವಾರು ವಿಚಾರಗಳನ್ನ ಬರೆದಿಟ್ಟಿದ್ದಾರೆ ಅದ್ರ ಬಗ್ಗೆ. ಇದು ನಾನು ಓದ್ಬೋದಾ? ಅಫ್ಕೋರ್ಸ್.
ತೊಳಿ. ಈ ಹಾದಿಯಲ್ಲೇ ಹಾದು ಬಂದ ನನಗೆ ಕೊನೆಗೆ ಅರಿವಿಗೆ ಬಂದಿದ್ದು ಮನುಷ್ಯನ ಕರ್ಮಗಳ ಆಧಾರದ ಮೇಲೆ ಅದರ ಫಲ ದೊರಕುತ್ತದೆ ಎಂಬುವಂತೆ ಒಬ್ಬ ಮನುಷ್ಯನು ಯಾವ ಆತ್ಮವನ್ನು ಅಥವಾ ಆತ್ಮದ ವಿಷಯದಲ್ಲಿ ಮುಂದುವರಿಯುತ್ತಾನೆ ಎಂಬುದು ಪ್ರಮುಖವಾದದ್ದು. ಯಾವ ಆತ್ಮವು ಮುಕ್ತಿಯನ್ನು ಹೊಂದಿರುವುದಿಲ್ಲವೋ ಅಂತಹ ಆತ್ಮವು ತನ್ನನ್ನು ಹಿಂಬಾಲಿಸಿ ಬರುವ ಯಾವುದೇ ವ್ಯಕ್ತಿಗಾದರೂ ಅದು ಮುಕ್ತಿಯನ್ನು ದೊರಕಿಸಿಕೊಡು ಎಂದು ಪದೇ ಪದೇ ಕಾಣಿಸುತ್ತದೆ. ಇದರೊಂದಿಗೆ ಒಡನಾಟವಿಲ್ಲದ ನಮಗೆ ಆ ಆತ್ಮವು ಹೆದರಿಸಿದಂತೆ ಭಾಸವಾಗುತ್ತದೆ. ಮರಣದ ನಂತರ ಪಂಚಭೂತಗಳಲ್ಲಿ ಲೀನವಾಗುವ ಆತ್ಮಗಳು ಮುಕ್ತಿಯನ್ನು ಕಂಡುಕೊಂಡಿರುತ್ತವೆ. ಒಂದು ವೇಳೆ ಮುಕ್ತಿಯನ್ನು ನೀಡಿರುವ ಆತ್ಮಕ್ಕೆ ಪುನಃ ಪುನಃ ಮುಕ್ತಿ ನೀಡುವ ವಿಚಾರದಲ್ಲಿ ಮುಂದೆ ಹೋದರೆ ಅವುಗಳಿಗೆ ಮತ್ತೆ ತನ್ನನ್ನು ಬಂಧನದಿಂದ ಹೊರತೆಗೆದಂತೆ. ಇನ್ನುಳಿದ ವಿಚಾರಗಳು ನಾಳೆಯಿಂದ ನಡೆಸುವ ಹುಡುಕಾಟದಲ್ಲಿ ಮುಂದುವರಿಯುತ್ತದೆ. ಕಾಣದಿದ್ದರಾಡಂಬರ ಹುನ್ನಾರ, ಕಾಣದಿದ್ದರಾಡಂಬರ ಹುನ್ನಾರ, ಕಾಣದಿದ್ದರಾಡಂಬರ ಹುನ್ನಾರ, ಕಾಣದಿದ್ದರಾಡಂಬರ ಹುನ್ನಾರ, ಕಾಣದಿದ್ದರಾಡಂಬರ ಹುನ್ನಾರ, ಕಾಣದಿದ್ದರಾಡಂಬರ ಹುನ್ನಾರ.